ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನನ್ನೆಲ್ಲ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮ್ಮೆಲ್ಲರ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಬಹಳ ಎತ್ತರಕ್ಕೆ ಸಾಗ್ತಾ ಇದೆ. ಸೊ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇರಲಿ. ಇದ್ರ ಜೊತೆಗೆ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಈಗ ಥ್ಯಾಂಕ್ಸ್ ಬಟನ್ ಎನೇಬಲ್ ಆಗಿದೆ. ನಿಮಗೆ ನಿಜವಾಗ್ಲೂ ನಾನ್ ಮಾಡ್ತಿರ್ತಕ್ಕಂಥ ಸರ್ವಿಸ್ ಮತ್ತೆ ಟ್ಯೂಟೋರಿಯಲ್ಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಣಿಗೆಯನ್ನ ನೀಡಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮಗೆ ಬೇಕಾದಂತಹ ಅಪ್ಲಿಕೇಶನ್ ಗಳನ್ನ ನಾವು ಟಾಸ್ಕ್ ಬಾರ್ ಅಲ್ಲಿ ಆಡ್ ಮಾಡೋದು ಯಾಕೆ ಮತ್ತೆ ಯಾವ ರೀತಿ, ಹಾಗೆ ಈ ಅಪ್ಲಿಕೇಶನ್ ಗಳನ್ನ ನಾವು ಫಾಸ್ಟ್ ಆಗಿ ಆಕ್ಸೆಸ್ ಮಾಡೋದು ಯಾವ ರೀತಿ, ಈ ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಮಗೆ ಬೇಕಾದಂತಹ ಅಪ್ಲಿಕೇಶನ್ಗಳು ಅದು ಯಾವುದೇ ಆಗಿರಬಹುದು. ಎಕ್ಸಾಂಪಲ್ ನೋಟ್ ಪ್ಯಾಡ್, ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ಅಥವಾ ಗೂಗಲ್ ಕ್ರೋಮ್. ಈ ಯಾವುದೇ ಅಪ್ಲಿಕೇಶನ್ಗಳು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡತಕ್ಕಂತ ಅಪ್ಲಿಕೇಶನ್ ಗಳನ್ನ ನಾವು ಮೊದಲು ಟಾಸ್ಕ್ ಬಾರ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ಡೆಮೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ನಾನು ಟಾಸ್ಕ್ ಬಾರ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ನೋಡೋಣ. ಫ್ರೆಂಡ್ಸ್, ಟಾಸ್ಕ್ ಬಾರ್ ಅಲ್ಲಿ ಮೈಕ್ರೋಸಾಫ್ಟ್ ನವರು ಮೊದಲೇ ಕೆಲವೊಂದಷ್ಟು ಅಪ್ಲಿಕೇಶನ್ ಗಳನ್ನ ಆಡ್ ಮಾಡಿರ್ತಾರೆ. ಅದರಲ್ಲಿ ಫೈಲ್ ಎಕ್ಸ್ಪ್ಲೋರರ್, ಮೈಕ್ರೋಸಾಫ್ಟ್ ಎಡ್ಜ್ ಮತ್ತೆ ಮೈಕ್ರೋಸಾಫ್ಟ್ ಸ್ಟೋರ್ ಇವುಗಳನ್ನ ಹೊರತುಪಡಿಸಿ ನಮಗೆ ಬೇಕಾದಂತ ಅಪ್ಲಿಕೇಶನ್ ಗಳನ್ನ ನಾವಿಲ್ಲಿ ಆಡ್ ಮಾಡ್ಕೋಬಹುದು. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ವಿಂಡೋ, ಸರ್ಚ್ ಬಾಕ್ಸ್, ಎಡಿಟ್, ಸರ್ಚ್ ಫಾರ್ ಆಪ್ಸ್, ಸೆಟ್ಟಿಂಗ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಫ್ರೆಂಡ್ಸ್, ಇವಾಗ ಸರ್ಚ್ ಬಾಕ್ಸ್ ಬಂದಿದೆ. ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WORD. Word 2016 app 1 of 1 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ವರ್ಡ್ 2016. ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search document, context menu list expanded, run as administrator 1 of 10 level 1. ಫ್ರೆಂಡ್ಸ್, ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open file location 2 of 10 level 1. Pin to start 3 of 10 level 1. Pin to taskbar 4 of 10 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪಿನ್ ಟು ಟಾಸ್ಕ್ ಬಾರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search box, edit word. ಸೊ ಫ್ರೆಂಡ್ಸ್, ಇವಾಗ ಟಾಸ್ಕ್ ಬಾರ್ ಅಲ್ಲಿ ಒಂದು ಅಪ್ಲಿಕೇಶನ್ ಇವಾಗ ಆಡ್ ಆಯ್ತು. ಮತ್ತೆ ನಾನೀಗ ಒಂದ್ಸಲ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮೆನು ಆಚೆ ಬರೋದಕ್ಕೆ. ಮತ್ತೆ ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎರಡನೇ ಅಪ್ಲಿಕೇಶನ್ ಆಡ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ನಾವೀಗ ಎರಡನೇ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸುವಂತದ್ದು ಎಕ್ಸೆಲ್. ಸೊ ಎಕ್ಸೆಲ್ ಆಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಸರ್ಚ್ ಬಾಕ್ಸ್ ಅಲ್ಲಿ ಎಕ್ಸೆಲ್ ಅಂತ ಟೈಪ್ ಮಾಡ್ತಾ ಇದ್ದೀನಿ, ಅಥವಾ EXC ಅಂತ ಟೈಪ್ ಮಾಡಿದ್ರೆ ಸಾಕು. EXC Excel 2016 app 1 of 1 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಎಕ್ಸೆಲ್ 2016. ನಾನು ಮತ್ತೆ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search document, context menu list expanded. ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open file locate, pin to start 3 of 5, pin to taskbar 4 of 5 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪಿನ್ ಟು ಟಾಸ್ಕ್ ಬಾರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search box, edit X. ಮತ್ತೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಈಗ ನಾನು ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮೂರನೇ ಆಪ್ ನ ಆಡ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ನಾನೀಗ ಮೂರನೇ ಅಪ್ಲಿಕೇಶನ್ ಹೆಚ್ಚಾಗಿ ಯೂಸ್ ಮಾಡುವಂತದ್ದು ವರ್ಚುವಲ್ ರೆಕಾರ್ಡರ್. ಸೊ ನೀವು ಝೂಮ್ ಮೀಟಿಂಗ್ ನ ಅಟೆಂಡ್ ಮಾಡುವಾಗ ಅಥವಾ ಏನಾದ್ರೂ ನಿಮ್ಮ ಪರ್ಸನಲ್ ಮೀಟಿಂಗ್ ರೆಕಾರ್ಡಿಂಗ್ ಮಾಡ್ಕೊಳ್ಳುವಾಗ ನೀವು ವರ್ಚುವಲ್ ರೆಕಾರ್ಡರ್ ನ ಯೂಸ್ ಮಾಡಿ. ಸೊ ನಾನು ಇವಾಗ ವರ್ಚುವಲ್ ರೆಕಾರ್ಡರ್ ನ ಟಾಸ್ಕ್ ಬಾರ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡಿದ್ದೀನಿ. ಸರ್ಚ್ ಬಾಕ್ಸ್ ಬಂದಿದೆ. ಈ ಸರ್ಚ್ ಬಾಕ್ಸ್ ಅಲ್ಲಿ ನಾನು VIR ಅಂತ ಟೈಪ್ ಮಾಡ್ತಾ ಇದ್ದೀನಿ. ವರ್ಚುವಲ್ ರೆಕಾರ್ಡರ್ ಅಂತ ಸಿಗುತ್ತೆ. VIR Virtual Recorder app 1 of 1 level 1. ಓಕೆ ಫ್ರೆಂಡ್ಸ್, ವರ್ಚುವಲ್ ರೆಕಾರ್ಡರ್ ಸಿಕ್ಕಿದೆ. ಮತ್ತೆ ನಾನೀಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search document, context menu list expanded. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open file location, pin to start 3 of 5 level, pin to taskbar 4 of 5 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪಿನ್ ಟು ಟಾಸ್ಕ್ ಬಾರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search box, edit. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮೆನು ಆಚೆ ಬರೋದಕ್ಕೆ. ಫ್ರೆಂಡ್ಸ್, ಇವಾಗ ಟಾಸ್ಕ್ ಬಾರ್ ಅಲ್ಲಿ ನಮಗೆ ಬೇಕಾದಂತ ಆಪ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡಿ ಇಟ್ಕೊಂಡದಾಗಿದೆ. ಈಗ ಈ ಅಪ್ಲಿಕೇಶನ್ ಗಳನ್ನ ಆಕ್ಸೆಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ವಿಂಡೋಸ್ ಮತ್ತೆ 1 ಪ್ರೆಸ್ ಮಾಡ್ತಾ ಇದ್ದೀನಿ. 1 ಅಂತಂದ್ರೆ ಅಲ್ಫಾ ನ್ಯೂಮರಿಕಲ್, ಅಂದ್ರೆ ಫಂಕ್ಷನ್ಸ್ ಕೀ F1 F2 ಕೆಳಗಡೆ ಇರುತ್ತಲ್ಲ ಅದು. ನಾನೀಗ ವಿಂಡೋಸ್ ಮತ್ತೆ 1 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Taskbar, page document 1, Word, Microsoft Word document, edit multi-line, page 1, section 1 blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ನಾನು ಮೊದಲು ಟಾಸ್ಕ್ ಬಾರ್ ಅಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಆಡ್ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲಿ
ವಿಂಡೋಸ್ ಮತ್ತೆ 1 ಕೀ ಪ್ರೆಸ್ ಮಾಡಿದ ತಕ್ಷಣ ಮೈಕ್ರೋಸಾಫ್ಟ್ ವರ್ಡ್ ಡೈರೆಕ್ಟ್ ಆಗಿ ಓಪನ್ ಆಗಿದೆ. ಸೊ ಈಗ ಅದೇ ರೀತಿ ನಾನು ವಿಂಡೋಸ್ ಮತ್ತೆ 2 ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಎರಡದ್ದು ಎಕ್ಸೆಲ್. ಈಗ ಅದೇ ರೀತಿ ನಾನು ವಿಂಡೋಸ್ ಮತ್ತೆ 3 ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ನಮಗ್ ಬೇಕಾದಂತಹ 10 ಅಪ್ಲಿಕೇಶನ್ ಗಳನ್ನ ನಾವು ಟಾಸ್ಕ್ ಬಾರ್ ಅಲ್ಲಿ ಪಿನ್ ಮಾಡಿ ಇಟ್ಕೊಂಡು ಇವುಗಳನ್ನ ಫಾಸ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.